ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಬ್ಲೌಸು ಕಟಿಂಗ್ ಮಾಡಿ ಹೇಳ್ಕೊಟ್ಟಿದ್ದೆ. ಕಟಿಂಗ್ ವಿಡಿಯೋ ನೋಡಿದಂಥ ನಮ್ಮ ವ್ಯೂವರ್ಸು ಸ್ಟಿಚಿಂಗ್ ಸಹ ಹೇಳ್ಕೊಡಿ ಮೇಡಮ್ ಅಂತ ಕಮೆಂಟ್ ಮಾಡಿದರು. ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ಅವರಿಗೋಸ್ಕರ ನಾನಿವತ್ತು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಸ್ಟಿಚ್ ಮಾಡೋದನ್ನು ಈಸಿಯಾಗಿ ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ನಾನಿಲ್ಲಿ ಫಸ್ಟಿಗೆ ಸ್ಲೀವನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವು ಬಾರ್ಡರು ಬಟ್ಟೆ ಸಾಕಾಗ್ತಿರ್ಲಿಲ್ಲ ಇಟ್ಕೊಂಡು ಕಟ್ ಮಾಡಿದ್ರೆ, ಹಾಗಾಗಿ ಬಾರ್ಡರನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ. ನಾನು ಜಾಯಿಂಟ್ ಮಾಡಿಬಿಟ್ಟು ಸ್ಲೀವನ್ನು ಸ್ಟಿಚ್ ಮಾಡ್ತೀನಿ. ಹಾಗಾಗಿ ಸ್ಲೀವ್ ಬಾರ್ಡರ್ ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡೆ. ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡೆ. ಆಮೇಲೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ ಸ್ಲೀವನ್ನು. ಈಗ ನಾನು ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಬೇಡಿ, ಯಾಕಂದರೆ ಲೈನಿಂಗ್ ಕಟ್ ಮಾಡಿರ್ತೀರಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡ್ತಾರೆ. ಆ ರೀತಿಯೂ ಒಂದು ಮೆಥಡ್ ಇದೆ. ಆದರೆ ನಾನಿವತ್ತು ಯಾವುದೇ ರೀತಿ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳಲ್ಲ. ಕಟ್ ಮಾಡಿರೋಂಥ ಲೈನಿಂಗನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಒಂದೇ ಸಮ ಕಟ್ ಮಾಡ್ಕೊಂಡಾಗ ಅಟ್ಯಾಚ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಹಾಗಾಗಿ ನಾನೀಗ ಮೈನ್ ಫ್ಯಾಬ್ರಿಕ್ ಎಲ್ಲೂ ಏನೂ ಕಟ್ ಮಾಡಿಲ್ಲ, ಸ್ಲೀವನ್ನು ಮಾತ್ರ ತಕ್ಕೊಂಡಿದ್ದೀನಿ. ಈಗ ಲೈನಿಂಗನ್ನು ಅದ್ರ ಮೇಲೆ ಇಟ್ಬಿಟ್ಟು ಮಧ್ಯದಲ್ಲಿ, ಅಂದರೆ ಕುತ್ತಿಗೆ ಶೇಪ್ ಬಂದಿರುತ್ತಲ್ಲ ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಬೇಕು. ಫ್ರೆಂಡ್ಸ್, ಈ ರೀತಿ ಮಧ್ಯಕ್ಕೊಂದು ಸ್ಟಿಚ್ ಹಾಕಿ ಕಟ್ ಮಾಡಿಕೊಂಡು ಈಗ ರೌಂಡ್ ಶೇಪ್ ಇರುತ್ತಲ್ಲ ಅಲ್ಲಿಗೆ ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಫ್ರೆಂಡ್ಸ್, ಪೂರ್ತಿ ಬ್ಲೌಸನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ಸ್ಟಿಚ್ ಮಾಡೋದನ್ನು ನೋಡಿ. ಯಾಕಂದರೆ ನಾನು ಎಲ್ಲೂ ಸಹ ಟೇಪನ್ನು ಬಳಸಿಲ್ಲ. ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿರೋದು ತೊಗೊಂಡು ಅದೇ ಪ್ರಕಾರವಾಗಿ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸು ಚೆನ್ನಾಗಿ ಬಂದಿತ್ತು, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಫ್ರೆಂಡ್ಸ್, ಈ ರೀತಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಲೈನಿಂಗ್ ಇರುತ್ತಲ್ಲ ಅಲ್ಲಿಗೆ ನೀವು ಕಟ್ಟಿಂಗ್ ಮಾಡ್ಕೊಬೋದು. ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಆದಮೇಲೆ ಇನ್ನೊಂದು ಸರಿ ನೀವು ಕಟ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ತೆಗಿಬೋದು. ಇದು ನಾನು ಮತ್ತೆ ಎಕ್ಸ್ಟ್ರಾ ಕಟ್ ಮಾಡೋ ಕೆಲಸ ಅಂದ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಇಟ್ಬಿಟ್ಟು ಸ್ಟಿಚ್ ಮಾಡಿರ್ತೀರಲ್ಲ, ಉಲ್ಟಾ ಕಚ್ ಹಾಕ್ಕೊಂಡು ಕಿನಾರಿ ಸ್ಟಿಚ್ಚನ್ನು ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ. ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿದ್ರ ಮೇಲೆ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಈ ಬ್ಲೌಸಲ್ಲಿ. ಅದೊಂದು ಫ್ರೆಂಡ್ಸ್, ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೋ ವಿಡಿಯೋ ಹಾಕ್ತೀನೋ ಪ್ರತಿಯೊಂದು ಸ್ಟಿಚ್ ಮಾಡೋ ವಿಡಿಯೋದಲ್ಲೂ ಸಹ ಒಂದೊಂದು ಇಂಪಾರ್ಟೆಂಟ್ ಟಿಪ್ಸ್ ಇರುತ್ತೆ, ಒಂದ್ರಿಗಿಂತ ಜಾಸ್ತಿ ಸಹ ಇರುತ್ತೆ ಫ್ರೆಂಡ್ಸ್. ಆದರೆ ಬೇರೆ ಬೇರೆ ರೀತಿಯಲ್ಲೇ ನಾನು ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ಈ ರೀತಿ ಲೈನಿಂಗನ್ನು ಉಲ್ಟಾ ಮಾಡಿ ಅಟ್ಯಾಚ್ ಮಾಡಾದಮೇಲೆ ನಾನು ಗ್ರೀನ್ ಪೈಪಿಂಗನ್ನು ಈ ಬ್ಲೌಸ್ಗೆ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಆಗಿ ಉಲ್ಟಾ ಮಾಡಾದಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಂಡು ಪೂರ್ತಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕೊಂಡ್ರ ಮೇಲೆ ನಾನು ಪೈಪಿಂಗ್ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಲೈನಿಂಗ್ ಎಲ್ಲೇ ಸುಕ್ಕಬಾರ್ದ ಹಾಗೇ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಫಸ್ಟಿಗೆ ನೀವು ಮೇನ್ ಫ್ಯಾಬ್ರಿಕ್ ಯಾವುದನ್ನು ಕಟ್ ಮಾಡ್ದೇ ಲೈನಿಂಗನ್ನು ಅಟ್ಯಾಚ್ ಮಾಡಿರೋಂಥದ್ದು. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿ ಬ್ಲೌಸಿಗೆ ಲೈನಿಂಗ್ ಹಚ್ಚಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಬಂದಿದ್ದರೆ ಕಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನಾನು ಮೆಜರ್ಮೆಂಟ್ ಬ್ಲೌಸನ್ನು ಕರೆಕ್ಟಾಗಿ ಬ್ಯಾಕಲ್ಲಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿ ತೋರಿಸಿದ್ನೋ ಅಲ್ಲಿ ಮಾರ್ಜಿನಿಗೂ ಬಿಟ್ಬಿಟ್ಟು ಬ್ಯಾಕಲ್ಲಿ ಹಿಡಿಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿದೆ. ನಾನು ಇಲ್ಲೂ ಸಹ ಟೇಪನ್ನು ಬಳಸ್ತಿಲ್ಲ. ಫ್ರೆಂಡ್ಸ್, ಬ್ಲೌಸು ನೀವು ಆದಷ್ಟು ಬೇಗ ಅಂದರೆ 20-30 ನಿಮಿಷದಲ್ಲಿ ಸ್ಟಿಚ್ ಮಾಡಬೇಕು ಅಂತ ಇದ್ದರೆ ಈ ಮೆಥಡನ್ನು ಫಾಲೋ ಮಾಡಿ. ಪದೇ ಪದೇ ಟೇಪ್ ತಗೊಂಡು ಅಳತೆ ಮಾಡಿ ನೀವು ಬ್ಲೌಸಿಗೆ ಇಡೋದಕ್ಕಿಂತ ಈ ಮೆಥಡ್ ತುಂಬ ಈಸಿ ಇದೆ. ಒಂದ್ಸಲಿ ನೀವು ಕಟ್ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ತೊಗೋಬೇಕು ಇಷ್ಟು ಅಳತೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿರೋದು ತೊಗೊಂಡು ಒಂದು ಸತಿ ಅಳತೆ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಫ್ರಂಟ್ ನಾನು ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಮತ್ತು ರೌಂಡ್ ಶೇಪನ್ನು ಹೊಲಿತಾ ಇದ್ದೀನಿ. ಮೇನ್ ಫ್ಯಾಬ್ರಿಕನ್ನು ನಾನು ಯಾವುದೇ ರೀತಿ ಕಟ್ಟಿಂಗ್ ಮಾಡ್ಕೊಂಡಿಲ್ಲ. ಈ ರೀತಿ ಮಾಡಿದರೆ ಸುಕ್ ಬರಲ್ಲ ಮತ್ತು ಎಲ್ಲೂ ಹೆಚ್ಚು ಕಡಿಮೆ ಆಗಲ್ಲ. ನಾನು ಫಸ್ಟು ಟೈಲರಿಂಗ್ ಕಲಿತಾಗ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ತಾಯಿದ್ದೆ. ನಂತರ ನಾವು ಪ್ರಾಕ್ಟೀಸ್ ಆದಮೇಲೆ ಎರಡೂ ಕರೆಕ್ಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಈ ಮೆಥಡ್ ತುಂಬ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ ಕಲಿತಾ ಇರೋರಿಗೆ. ನೋಡಿ,
ಈ ರೀತಿ ಲೈನಿಂಗ್ ನೀವು ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಕೊಂಡು ಬೇಕಾದರೂ ಕಟ್ ಮಾಡ್ಬೋದು. ನಾನು ಕರೆಕ್ಟಾಗಿ ಕಟ್ ಮಾಡಿದೆ ನೋಡಿ. ಕಚ್ಚನ್ನು ಹಾಕೊಳ್ಳೋದನ್ನು ಮರಿಬೇಡಿ. ನಾನು ಫ್ರಂಟು ಮತ್ತು ಬ್ಯಾಕು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಾದ್ಮೇಲೂ ಸಹ ಪೈಪಿಂಗ್ ಕೊಟ್ಟಿದ್ದೀನಿ. ಪೈಪಿಂಗು ಸೇಮ್ ಥ್ರೆಡ್ ಪೈಪಿಂಗ್ ಬಂದಾಗೇ ಬಂದಿದೆ ನೋಡಿ. ಈಗ ಫ್ರಂಟಲ್ಲಿ ನಾನು ಕುತ್ತಿಗೆ ಭಾಗವನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಕಿನಾರಿ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಕೊಡ್ತಾ ಇದ್ದೀನಿ. ಪೈಪಿಂಗ್ ಹಾಗೆ ಡೈರೆಕ್ಟಾಗಿ ಕೊಡೋದಕ್ಕಿಂತ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಪೈಪಿಂಗ್ ಕೊಟ್ಟರೆ ಪೈಪಿಂಗು ತುಂಬ ಚೆನ್ನಾಗಿ ಪೈಪಿಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಟಕ್ಸ್ ಎಲ್ಲ ಪಾಯಿಂಟ್ ಮಾಡಿದ್ನಲ್ಲ ಎಲ್ಲ ಸಹ ಹಾಗೆ ಇದೆ. ನೀವು ಹಾಗೇ ಟಕ್ಸನ್ನು ಹಿಡ್ಕೊಬೋದು. ಆದರೆ ಲೈನಿಂಗ್ ಕೊಡುವಾಗ ಮುಖ್ಯವಾಗಿ ನೀವು ಎಲ್ಲೂ ಸುಕ್ ಬರ್ದಿರೋ ಹಾಗೆ ಲೈನಿಂಗ್ ಕೊಟ್ಟರೆ ಬ್ಲೌಸು ಫಿನಿಶಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಂಡೆ. ಈಗ ನೀವು ಇನ್ನೊಂದ್ಸಲಿ ಮಾರ್ಕ್ ಮಾಡಿಕೊಂಡು ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಟಕ್ಸ್ ಮೆಥಡು ಸಹ ನಾನು ತುಂಬ ಈಸಿ ಇದೆ ಫ್ರೆಂಡ್ಸ್, ಅದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಕಟ್ಟಿಂಗ್ ಟೈಮಲ್ಲಿ ನೋಡಿ. ಟಕ್ಸ್ ಹಿಡಿಯುವಾಗ ಮೇಯ್ನಾಗಿ ನೀವು ಟಕ್ಸಿನ ತುದಿಯಲ್ಲಿ ಗಂಟು ಹಾಕೋದನ್ನು ಮರಿಬೇಡಿ. ಯಾಕಂದರೆ ನಾವು ಒಂದೇ ಸ್ಟಿಚ್ಚನ್ನು ಹಾಕೋದ್ರಿಂದ ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಗಂಟು ಹಾಕ್ಬಿಟ್ಟೆ ನೀವು ಟಕ್ಸನ್ನು ಹಿಡಿಬೇಕು ನೋಡಿ ಫ್ರೆಂಡ್ಸ್. ನೀವು ಎರಡು ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಟಕ್ಸ್ ಹಿಡಿದ್ರೆ ತುಂಬ ಈಸಿ ಆಗುತ್ತೆ. ಮೇಯ್ನಾಗಿ ಬಿಗಿನರ್ಸ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಉಲ್ಟಾ ಎಲ್ಲ ಹೋಗೋದಿಲ್ಲ, ತುಂಬ ಟೈಮ್ ಸಹ ತಗೊಳ್ಳಲ್ಲ, ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಈ ಮೆಥಡಲ್ಲಿ ಫಾಲೋ ಮಾಡಿ ಸ್ಟಿಚ್ ಮಾಡಿ, ಬೇಗ ಬ್ಲೌಸ್ ಆಗುತ್ತೆ. 20-25 ನಿಮಿಷ 30 ನಿಮಿಷದಲ್ಲಿ ಬ್ಲೌಸು ಸ್ಟಿಚ್ ಆಗುತ್ತೆ ಫ್ರೆಂಡ್ಸ್. ನಾನು ಟೈಮ್ ಇಟ್ಬಿಟ್ಟು ನಿಮಗೆ ಬ್ಲೌಸ್ ಮಾಡಿ ಹೊಲಿದುಬಿಟ್ಟು ಹೇಳ್ಕೊಡ್ಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಒಂದು ಬ್ಲೌಸ್ ಟೈಮ್ ನಿಮಗೆ ತೋರಿಸ್ಬಿಟ್ಟು ಸ್ಟಿಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಟೈಮಲ್ಲಿ ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಯಾರಾದರೂ ಮಧ್ಯೆ ಕಸ್ಟಮರ್ ಬಂದುಬಿಡ್ತಾರೆ, ನಾನು ಹೇಳಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನನಗೆ ಆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ನಾನೀಗ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. 1.25 ಇಂಚಿಗೆ ಕ್ರಾಸಾಗಿ ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ತುದಿಯಲ್ಲಿ ಸ್ಟಾರ್ಟಿಂಗ್ ಚೂರು ಮಡಚಿ ಹೊಲ್ಕೊಬೇಕು. ಇದು ನಾರ್ಮಲ್ ಪೈಪಿಂಗು, ಆದರೆ ಕೊಟ್ಟಾದಮೇಲೆ ಥ್ರೆಡ್ ಪೈಪಿಂಗ್ ಥರನೇ ಕಾಣ್ತಾ ಇತ್ತು. ಯಾಕಂದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿ ಪೈಪಿಂಗ್ ಕೊಟ್ಟಿರೋದ್ರಿಂದ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಈಗ ನಾನು ಬ್ಲೌಸಿನ ಬ್ಯಾಕಿಗೆ ಫಸ್ಟು ಪೈಪಿಂಗ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಪೈಪಿಂಗ್ ನೀವು ಬ್ಯಾಕು ಫ್ರಂಟು ಎಲ್ಲ ಕೊಡೋದ್ರಿಂದ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಸ್ಟಮರಿಗೆ ಸಹ ಇಷ್ಟ ಆಗುತ್ತೆ. ಇದು ಗ್ರೀನ್ ಸ್ಯಾರಿ ಆಗಿತ್ತು, ಹಾಗಾಗಿ ನಾನು ಗ್ರೀನ್ ಪೈಪಿಂಗ್ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಏನೂ ಡಿಸೈನ್ ಬೇಡ ಅಂದವರಿಗೆ ಈ ರೀತಿ ಪೈಪಿಂಗ್ ಮಾಡಿ ಕೊಡೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ. ಈ ಬ್ಲೌಸ್ಗೆ ನಾನು ಯಾವುದೇ ಥರ ಲೇಸ್ ಆಗಲಿ ಏನೂ ಸಹ ಇಟ್ಟಿರಲಿಲ್ಲ. ಜಸ್ಟ್ ಪೈಪಿಂಗ್ ಕೊಟ್ಟಿದ್ದೆ ಫ್ರಂಟು ಬ್ಯಾಕು ಮತ್ತು ಬ್ಯಾಕು ಕೆಳಗೆ. ಈ ರೀತಿ ಪೈಪಿಂಗ್ ಕೊಟ್ಟಾಗ ಬ್ಲೌಸ್ ಲುಕ್ ತುಂಬ ಚೆನ್ನಾಗಿರುತ್ತೆ, ಕಸ್ಟಮರ್ ಸಹ ನಿಮಗೆ ಜಾಸ್ತಿ ಆಗ್ತಾರೆ ಫ್ರೆಂಡ್ಸ್. ನಂಗೆ ಮೊದಲಿಗಿಂತ ಈ ರೀತಿ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ತುಂಬ ಜನಕ್ಕೆ ಇಷ್ಟ ಆಗಿ ನನಗೆ ಬ್ಲೌಸ್ ಸ್ಟಿಚ್ಚಿಂಗ್ ಸಹ ಜಾಸ್ತಿ ಬಂದಿದೆ. ಹಾಗಾಗಿ ನೀವು ಸಹ ಈ ರೀತಿ ಫಾಲೋ ಮಾಡಿ ಸ್ಟಿಚ್ ಮಾಡಿ ಕಸ್ಟಮರ್ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ಪೈಪಿಂಗ್ ಸ್ಟಿಚಿಂಗ್ ಆಗ್ತಾಯಿದೆ ಫ್ರೆಂಡ್ಸ್. ನಾನು ಪೈಪಿಂಗಿಂದೇ ಒಂದು ವಿಡಿಯೋ ಎಕ್ಸ್ಟ್ರಾ ಮಾಡಿ ಇನ್ನೊಂದ್ಸಲಿ ನಾನು ಸೆಂಡ್ ಮಾಡ್ತೀನಿ. ಇವತ್ತು ಬ್ಲೌಸ್ ಜೊತೆಗೇ ಪೈಪಿಂಗ್ ಬಂದಿರೋದ್ರಿಂದ ಸ್ವಲ್ಪ ಸ್ಪೀಡಲ್ಲಿ ಹಾಕಿದ್ದೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ನೋಡಿ. ಪೈಪಿಂಗ್ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ನೋಡಿ. ಬ್ಯಾಕ್ ಪೈಪಿಂಗ್ ಆಯಿತು, ಥ್ರೆಡ್ ಪೈಪಿಂಗ್ ಥರನೇ ಸ್ಟಿಫ್ ಆಗಿತ್ತು ಫ್ರೆಂಡ್ಸ್. ಪೈಪಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ ಬ್ಯಾಕ್ ಡಾಟ್ಸನ್ನು ಹಿಡ್ಕೊಳ್ಳಿ. ಬ್ಯಾಕ್ ಡಾಟ್ಸು ಲಾಸ್ಟಲ್ಲಾದರೂ ಹಿಡಿಬೋದು, ನೀವು ಈಗಲೇ ಹಿಡಿಬೋದು, ಏನು ವ್ಯತ್ಯಾಸ ಇಲ್ಲ. ಇವಾಗ ಮುಂಭಾಗದಲ್ಲಿ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಕಟ್ಟಿಂಗ್ ಮಾಡುವಾಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡಿದ್ನಲ್ಲ 3 ಇಂಚು 2.5 ಇಂಚು, ಆ ಬೆಲ್ಟ್ ಪಟ್ಟಿನ ಮೇನ್ ಫ್ಯಾಬ್ರಿಕ್ ಈ ರೀತಿ ಡಬಲ್ ಪಟ್ಟಿ ಬರುತ್ತೆ ಮೇನ್ ಫ್ಯಾಬ್ರಿಕ್ಕು ಇಟ್ಕೊಂಡು
ಯಾವುದೇ ರೀತಿ ಶೇಪನ್ನು ಕಟ್ ಮಾಡ್ಕೊಳ್ದೇನೆ ಲೈನಿಂಗ್ ಶೇಪ್ ಕಟ್ ಮಾಡ್ಕೊಂಡಿರ್ತೀವಿ ಅದೇ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ನಂತರ ಶೇಪನ್ನು ಕಟ್ ಮಾಡ್ಕೊಬೇಕು ಬೆಲ್ಟ್ ಪಟ್ಟಿ ಆದರೂ ಫ್ರೆಂಡ್ಸ್ ನೀವು ಬೇರೆ ಬೇರೆ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದಿರೋದಿಲ್ಲ. 2 ಬೆಲ್ಟ್ ಪಟ್ಟಿನೂ ಒಂದೇ ಸರಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದಿರುತ್ತೆ. ಈಗ ನೋಡಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇರೋ 2 ಬಟ್ಟೆನ ಬಿಟ್ಬಿಟ್ಟು ಸಿಂಗಲ್ ಬಟ್ಟೆ ಮೇಲೆ ಕಿನಾರಿ ಸ್ಟಿಚ್ಚನ್ನು ಹಾಕೊಬೇಕು. ಫ್ರೆಂಡ್ಸ್ ಹೇಗೆ ಅನ್ನಿಸ್ತಿದೆ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಡಿಯೋನ ನಾನು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಬೆಲ್ಟ್ ಪಟ್ಟಿಗೆ ಈ ರೀತಿ 2 ಬೆಲ್ಟ್ ಪಟ್ಟಿ ಒಂದೇ ಸರಿ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಈಗ ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿನ ಕೊಡಬೇಕು. ಬ್ಲೌಸಿನ ಎಲ್ಲ ಮೆಥಡು ಈಸಿಯಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ಕಟಿಂಗ್ ನೋಡಿ ಫಸ್ಟು, ಕಟಿಂಗ್ ನಂತರ ಈ ಸ್ಟಿಚಿಂಗ್ ವಿಡಿಯೋನ ನೋಡಿ. ಇದೇ ಬ್ಲೌಸಿನ ಕಟಿಂಗ್ ವಿಡಿಯೋ ಇದೆ. ಇದೇ ಬ್ಲೌಸು ಸ್ಟಿಚ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಹಾಕ್ತೀನಿ ಯಾವುದು ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿಬಿಟ್ಟು ನೋಡ್ಬೋದು. ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಈ ಸ್ಟಿಚಿಂಗ್ ವಿಡಿಯೋ ಅರ್ಥ ಆಗುತ್ತೆ ಫ್ರೆಂಡ್ಸ್. ಒಂದೇ ಬ್ಲೌಸಿನ ಕಟ್ಟಿಂಗು ಮತ್ತು ಸ್ಟಿಚಿಂಗು ನೋಡಿ ಫ್ರೆಂಡ್ಸ್. ಈ ರೀತಿ ಕರೆಕ್ಟಾಗಿ ಗುಂಡಿ ಪಟ್ಟಿ ಕಾಜಾಪಟ್ಟಿ ಮಾಡೋದಕ್ಕೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಎಲ್ಲೂ ಸಹ ನಾನು ಟೇಪನ್ನು ಬಳಸಿಲ್ಲ ಫ್ರೆಂಡ್ಸ್, ಹಾಗೇ ಸ್ಟಿಚ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಗುಂಡಿ ಪಟ್ಟಿ ಕಾಜಾಪಟ್ಟಿ ಕರೆಕ್ಟಾಗಿದೆಯಾ ಅಂತೇಳಿ ನೋಡ್ಕೊಬೇಕು. ನಾವೀಗ ರಿಂಗ್ ಪಟ್ಟಿಗೆ 2 ಇಂಚು ಡಬಲ್ ಫೋಲ್ಡಿಂಗಲ್ಲಿ ಕಟ್ ಮಾಡ್ಕೊಬೇಕು. ಹುಕ್ಸ್ ಪಟ್ಟಿಗೆ 1.5 ಇಂಚು ಕಟ್ ಮಾಡ್ಕೊಬೇಕು. ಅದು ಯಾವ ರೀತಿ ಕೈಯಲ್ಲಿ ಅಂತ ತೋರಿಸಿ ನೋಡಿ. ಕೈದು 2 ಗೆರೆ ಇರುತ್ತಲ್ವ, ಅದು 2 ಇಂಚು ಅಂತ ಹೇಳಿಬಿಟ್ಟು ಅದರ 1/2 ಬಂದುಬಿಟ್ಟು ಅದು ಡಬಲ್ ಫೋಲ್ಡಿಂಗ್ ಆಗಿರುತ್ತೆ, 3 ಇಂಚ್ ಬರುತ್ತೆ. ಇದು ಹುಕ್ಸ್ ಪಟ್ಟಿಗೆ ಮತ್ತು ರಿಂಗ್ ಪಟ್ಟಿಗೆ. ಇಲ್ಲೂ ಸಹ ನೀವು ಟೇಪನ್ನು ತಗೊಳ್ಳೋವಂತಹ ಅಗತ್ಯ ಇರೋದಿಲ್ಲ. 2 ಇಂಚು ಡಬಲ್ ಫೋಲ್ಡಿಂಗು, 1.5 ಇಂಚು ಹುಕ್ಸ್ ಪಟ್ಟಿಗೆ, ಅದು ಸಹ ಡಬಲ್ ಫೋಲ್ಡಿಂಗು ನೋಡಿ. ಹುಕ್ಸ್ ಪಟ್ಟಿ ಈಗ ನಾನು ಮಾಡ್ತಾ ಇರೋದು ರಿಂಗ್ ಪಟ್ಟಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಹುಕ್ಸ್ ಪಟ್ಟಿ ಕೂಳೆ ಮೇಲೆ ಹೊಲಿಗೆ ಹಾಕಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ರಿಂಗ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಎರಡೂ ಸಹ ರೆಡಿ ಆಯಿತು. ನಂತರ ಪೈಪಿಂಗ್ ಕೊಡ್ತಾ ಇದ್ದೀನಿ ನೋಡಿ. ಇದು ಸಹ ಉಲ್ಟಾ ಫೋಲ್ಡ್ ಮಾಡಿರೋದೆ ನಾನು ಪೈಪಿಂಗನ್ನು ಕೊಡ್ತಾ ಇದ್ದೀನಿ, ಯಾಕಂದರೆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕಚ್ಚನ್ನು ಹಾಕೊಳ್ಳೋದು ಮಾತ್ರ ಮರಿಬೇಡಿ. ಗ್ರೀನ್ ಪೈಪಿಂಗ್ ಆಗಿರೋದ್ರಿಂದ ಮೆರೂನ್ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪೈಪಿಂಗ್ ಕೊಟ್ಟಾದ ನಂತರ ಶೋಲ್ಡರ್ ಜಾಯಿಂಟ್ ಇರುತ್ತೆ ಮತ್ತು ಫಿಟ್ಟಿಂಗ್ ಇರುತ್ತೆ. ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಫಿಟ್ಟಿಂಗು ತುಂಬ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಈಗ ಪೈಪಿಂಗಿಗೆ ನಾನು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಶೋಲ್ಡರ್ ಜಾಯಿಂಟ್ ಮಾಡುವಾಗ ಮೇಯ್ನಾಗಿ ಕುತ್ತಿಗೆ ಹತ್ರ ಯಾವುದೇ ಥರ ಡಿಫ್ರೆನ್ಸ್ ಬರಬಾರ್ದು ಫ್ರೆಂಡ್ಸ್. ಶೋಲ್ಡರ್ ಹತ್ರ ಆದರೆ ಕಟ್ ಮಾಡಿ ಸಮ ಮಾಡ್ಬೋದು, ಹಾರ್ಮೋಲ್ ಹತ್ರ ಆದರೆ ಕುತ್ತಿಗೆ ಹತ್ರ ಕರೆಕ್ಟಾಗಿ ಬಂದಿರಬೇಕು. ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ಕೊಬೇಕು ಕುತ್ತಿಗೆ ಹತ್ರ, ಯಾಕಂದರೆ ಪೈಪಿಂಗ್ ಮಾಡಿರ್ತೀವಲ್ಲ ಹೇಳ್ತಾ ಇರುತ್ತೆ. ಈ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ಸ್ಲೀವ್ ಕಟ್ಟಿಂಗ್ ಮಾಡಿದ್ವಲ್ಲ ಲೈನಿಂಗಲ್ಲಿ, ಅದನ್ನು ಹೇಗೆ ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಬಟ್ಟೆಗೆ ನಾನು ಈಗ ಬಾರ್ಡರನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಾರ್ಡರ್ ಮೇನ್ ಫ್ಯಾಬ್ರಿಕಲ್ಲಿ ಇಟ್ಬಿಟ್ಟು ಕಟ್ ಮಾಡೋಕ್ಕೆ ಬಟ್ಟೆ ಸಾಲ್ತಿರಲಿಲ್ಲ. ನಾನು ಬ್ಲೌಸ್ ಪೀಸ್ ಬಟ್ಟೆ ಸಾಲ್ತಿರಲಿಲ್ಲ ಅಂತ ಸೈಡಲ್ಲಿ ಜಾಯಿಂಟ್ ಕೊಟ್ಟಿದ್ದೀನಿ. ಈಗ ಬಾರ್ಡರನ್ನು ಅಟ್ಯಾಚ್ ಮಾಡಿ ತೋಳನ್ನು ಸೇರಿಸ್ತೀನಿ ನೋಡಿ. ನಾನು ಅಳತೆ ಬ್ಲೌಸಲ್ಲಿ ಸಹ ನಿಮಗೆ
ಎಷ್ಟುದ್ದ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಹಿಡಿದ್ಬಿಟ್ಟು ತೋರಿಸ್ತೀನಿ. ಈ ರೀತಿ ಬಾರ್ಡರ್ನ ನಾನು ಈಗ ಜಾಯಿಂಟ್ ಮಾಡ್ಕೊಳ್ತೀನಿ, ಕರೆಕ್ಟಾಗಿ ಬರುತ್ತೆ. ಏನಾದರೂ ಬಟ್ಟೆ ಕಡಿಮೆ ಇದ್ದು ಕಸ್ಟಮರ್ ದೊಡ್ಡ ಸೈಜ್ ಆಗಿದ್ದರೆ ನೀವು ಈ ಮೆಥಡ್ ಫಾಲೋ ಮಾಡ್ಬೋದು. ನೋಡಿ, ನಾನು ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಬಾರ್ಡರನ್ನು ಅಟ್ಯಾಚ್ ಮಾಡೋವಂಥದ್ದು. ಈಗ ಒಂದೊಂದೇ ಸ್ಲೀವಿನ ಪೀಸ್ ತಗೊಳ್ಳಿ. ಫಸ್ಟೇ ನೀವು ಲೈನಿಂಗ್ ಹಚ್ಚೋದಕ್ಕಿಂತ ಮುಂಚೆ ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ಹಚ್ಚಿದರೆ ನೀವು ಅಟ್ಯಾಚ್ ಮಾಡಿರೋದು ಗೊತ್ತಾಗಲ್ಲ. ನಾನು ತುಂಬ ಬ್ಲೌಸಿಗೆ ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಮಾಡೋದಕ್ಕೂ ಆಗೋದಿಲ್ಲ. ಬಟ್ಟೆ ಕಡಿಮೆ ಕೊಟ್ಟಾಗ ಕಸ್ಟಮರ್ ಸ್ಟಿಚ್ ಮಾಡಿರಿ ಅಂತ ಕೊಟ್ಟಾಗ ವಾಪಸ್ ಕೊಡೋದಕ್ಕೆ ಆಗೋದಿಲ್ಲ. ನಾವು ಈ ರೀತಿ ಎಲ್ಲ ಟ್ರಿಕ್ ಉಪಯೋಗಿಸಿ ಸ್ಟಿಚ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಾನು ಇದೇ ರೀತಿ ಮಧ್ಯೆ ಜಾಯಿಂಟ್ ಮಾಡಿದ್ದಕ್ಕೆ ಮಧ್ಯ ಎಂಬ್ರಾಯ್ಡ್ರಿ ಸಹ ಹಾಕಿಸಿ ಕೊಟ್ಟಿದ್ದೀನಿ. ಅದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಜಾಯಿಂಟ್ ಮಾಡಿ ಈಗ ನಾವು ಸ್ಲೀವ್ ಶೇಪಿಗೆ ಹೊಲಿದ್ರೆ ಚೆನ್ನಾಗಾಗತ್ತೆ. ನೋಡಿ, ಅಟ್ಯಾಚ್ ಮಾಡಾಯಿತು. ಈಗ ಕರೆಕ್ಟಾಗಿ ಸ್ಲೀವಿಗೆ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಸ್ಟಿಚಿಂಗ್ ಇಂದು ಕಟಿಂಗ್ ವಿಡಿಯೋ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಯಾರೆಲ್ಲ ನೋಡಿಲ್ಲ ಅವರು ಕಟಿಂಗ್ ವಿಡಿಯೋನ ನೋಡಿದ್ರೆ ಸ್ಟಿಚಿಂಗ್ ವಿಡಿಯೋ ನಿಮಗೆಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಲೈನಿಂಗ್ ಶೇಪನ್ನು ನಾವು ಕರೆಕ್ಟಾಗಿ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀವಿ. ಆದರೆ ಮೇನ್ ಫ್ಯಾಬ್ರಿಕ್ನ ಇನ್ನೂ ಕಟ್ ಮಾಡ್ಕೊಂಡಿಲ್ಲ, ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗು ಫ್ರೆಂಡ್ಸ್. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾಗ ನಿಮಗೆ ಚೆನ್ನಾಗಿ ಕಾಣಬೇಕು ಅಂದರೆ ಅದ್ರ ಮಧ್ಯೆ ಒಂದು ಲೇಸನ್ನು ಸಹ ಕೊಡ್ಬೋದು. ಆದರೆ ಇವರು ಆ ರೀತಿ ಲೇಸ್ ಎಲ್ಲ ಏನು ಹಾಕೋಲ್ಲ, ಹಾಗಾಗಿ ನಾನು ಪೈಪಿಂಗ್ ಅಷ್ಟೇ ಕೊಟ್ಟೆ. ನೋಡಿ, ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವಿಗೆ. ಸ್ಲೀವು ರೆಡಿ ಆಯಿತು ಫ್ರೆಂಡ್ಸ್. ಈಗ ನಾನು ಬ್ಲೌಸ್ಗೆ ಯಾವ ರೀತಿ ಹಚ್ಚೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಮಧ್ಯ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಸ್ಲೀವನ್ನು ತಗೋಬೇಕು. ಫ್ರಂಟು ಮತ್ತು ಬ್ಯಾಕು ಸ್ಲೀವನ್ನು ನೋಡ್ಕೊಳ್ಳಿ. ಮತ್ತು ಬ್ಯಾಕು ಫ್ರಂಟು ಉಲ್ಟಾ ಮಾಡಿ ಹಚ್ಚಿದ್ರೆ ಕಷ್ಟ ಆಗುತ್ತೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ. ನೋಡಿ, ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ಲೀವು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಸ್ಲೀವ್ ಅಟ್ಯಾಚ್ ಮಾಡುವಾಗ ನೀವು ಮೇನ್ ಫ್ಯಾಬ್ರಿಕನ್ನು ಜಾಸ್ತಿ ಎಳಿಬಾರ್ದು, ಎಳೆದಾಗ ಸುಕ್ ಬರುತ್ತೆ. ನಾವು ಲೈಟಾಗಿ ಇಟ್ಕೊಂಡು ಯಾವ ಶೇಪಲ್ಲಿ ಸ್ಲೀವ್ ಇರುತ್ತೋ ಅದೇ ಶೇಪಲ್ಲಿ ಕೊಡಬೇಕಾಗತ್ತೆ. ಮೇಯ್ನಾಗಿ ಪೈಪಿಂಗಿಗೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ಮೆಥಡನ್ನು ಫಾಲೋ ಮಾಡಿ. ಬಟ್ಟೆನ ಜಾಸ್ತಿ ಎಳೆದಾಡಬೇಡಿ. ಈಗ ಫ್ರೆಂಡ್ಸ್ ಫಿಟ್ಟಿಂಗಿಗೆ ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕ್ರಾಸಾಗಿ ಕೊಡ್ತಾಯಿದ್ದೀನಿ. ಇದು ಯಾಕೆ ಅಂತ ಅಂದರೆ ಸ್ವಲ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಚೂರು ಕ್ರಾಸು ಮತ್ತು ಕರೆಕ್ಟಾಗಿ, ಯಾಕಂದರೆ ವ್ಯೂವರ್ಸ್ ಕೇಳಿದ್ರು ಗ್ಯಾಪ್ ಬರುತ್ತೆ ಅಂತೆ, ಗುಂಡಿಪಟ್ಟಿ ಕಜಪಟ್ಟಿ ಹತ್ರ ಗ್ಯಾಪ್ ಬರುತ್ತೆ ಅಂತ. ಗ್ಯಾಪ್ ಬರಬಾರ್ದು ಅಂದರೆ ಎಂಡಲ್ಲಿ ಈ ರೀತಿ ಬ್ಯಾಕಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡಬೇಕು ಕ್ರಾಸಾಗಿ. ಯಾಕಂದರೆ ಬ್ಯಾಕಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದ್ದಾಗ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಗ್ಯಾಪ್ ಬರುತ್ತೆ. ನೋಡಿ, ನಾನು ಮೆಜರ್ಮೆಂಟ್ ಬ್ಲೌಸಲ್ಲೇ ಸಹ ಎದೆ ಸುತ್ತಳತೆ, ಸೊಂಟ ಮತ್ತು ಹಾರ್ಮೋಲು ಕರೆಕ್ಟಾಗಿ ಬಂತು ಫ್ರೆಂಡ್ಸ್. ನೋಡಿ, ಫಿಟ್ಟಿಂಗ್ ಮಾತ್ರ ಸ್ಟ್ರೈಟಾಗಿ ಬಂತು. ನೋಡಿ, ಈ ರೀತಿ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ಇದು 10 ಇಂಚ್ ಎದೆ ಸುತ್ತಳತೆ, 4ನೇ ಒಂದು ಭಾಗ 10 ಇಂಚ್ ಇರೋಂಥ ಎದೆ ಸುತ್ತಳತೆಯ ಬ್ಲೌಸು. ಅಂದರೆ 40 ಇಂಚು ಪೂರ್ತಿ ರೌಂಡಿಂಗು ಫ್ರೆಂಡ್ಸ್. ನೋಡಿ, ನಾನು ಫಿಟ್ಟಿಂಗಿಗೆಲ್ಲ ಮಾರ್ಕ್ ಹಾಕಾಗಿದೆ. ಇವಾಗ ಸ್ಟಿಚ್ ಮಾಡ್ತೀನಿ. ಕರೆಕ್ಟಾಗಿ ಬಂದಿತ್ತು ಫಿಟ್ಟಿಂಗು. ನೋಡಿ, ಇವಾಗ ಸ್ಲೀವಿಂದ ನಾವು ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕಬೇಕು. 3 ಸ್ಟಿಚ್ಚನ್ನು ಹಾಕಬೇಕು. ಮತ್ತು ನಾನು ಓವರ್ಲಾಕ್ ಮಾಡ್ತೀನಿ. 3 ಸ್ಟಿಚ್ ಹಾಕ್ಕೊಟ್ರೆ ಸಾಕು. ಕಾಲು ಇಂಚ್ ಗ್ಯಾಪಲ್ಲಿ 3 ಸ್ಟಿಚ್ಚನ್ನು ಹಾಕಿ. ನೋಡಿ ಫ್ರೆಂಡ್ಸ್, ಒಂದ್ಸಲಿ ನೀವು ಉಲ್ಟಾ ಮಾಡಿ ಅಳತೆ ಮಾಡಿರ್ತೀರ, ಈಗ ಸೀದಾ ಮಾಡಿ ಸಹ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು ಒಂದ್ಸಲಿ ಅಳತೆ ಮಾಡಬೇಕಾಗತ್ತೆ. ಯಾಕಂದರೆ ಸ್ಟಿಚ್ ಮಾಡುವಾಗಲೇ ಕರೆಕ್ಟಾಗಿ ನೀವು ಮಾಡಿಕೊಟ್ರೆ ಮತ್ತೆ ಆಲ್ಟ್ರೇಷನ್ ಅಂತ ಬರೋದಿಲ್ಲ. ಈಗ ನಾನು ಸೊಂಟ ಅಳತೆ ಮಾಡ್ತಾಯಿದ್ದೀನಿ. 2
ಬ್ಲೌಸಿನ ಸೊಂಟ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಕರೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು. ಈ ರೀತಿ ಸ್ಟಿಚ್ ಮಾಡಿ, ಎಲ್ಲ ಮೆಥಡು ಫಾಲೋ ಮಾಡಿ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.